ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ನಿಮ್ಮ ಪ್ರೀತಿ ಮಾತಾಡ್ತಾ ಇರೋದು. ಇವತ್ತು ಮಾರ್ನಿಂಗ್ ಎದ್ದುಬಿಟ್ಟು ನಾವೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಇವತ್ತು ಒಂದು ಸ್ಪೆಷಲ್ ಡೇ. ಅದಕ್ಕೋಸ್ಕರ ಎಲ್ಲರೂ ಸೇರಿ ಒನ್ ಡೇ ಪಿಕ್ನಿಕ್ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಅಂತ ಹೇಳಿದರೆ, ಒಂದು ಕೆಮ್ಮಣ್ಣುಗುಂಡಿ ಮತ್ತು ಕಲ್ಲತ್ತಿಗಿರಿ. ಸೊ ನಾವು ಫಸ್ಟು ವಿಸಿಟ್ ಮಾಡ್ತಾ ಇರೋದು ಕೆಮ್ಮಣ್ಣುಗುಂಡಿ. ನೋಡಿ, ಇಲ್ಲಿ ಆಲ್ರೆಡಿ ಬಂದುಬಿಟ್ಟಿದ್ದೀವಿ. ಇಲ್ಲಿ ಸುತ್ತಲೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ಲು ಗ್ರೀನು, ಯಾವ ಕಡೆ ನೋಡಿದರೂ ಗ್ರೀನ್. ಈ ಕಡೆ ಎಲ್ಲ ನೋಡಿ ಪಾರ್ಕ್ ಇದೆ. ನೋಡಿ, ಕಾಣಿಸ್ತಿದೆಯಾ? ನೋಡಿ, ಅಲ್ಲಿ ಆ ಸೈಡಲ್ಲೆಲ್ಲ ಕುತ್ಕೊಳ್ಳೋದಕ್ಕೆಲ್ಲ ಜಾಗ ಇದೆ. ಈ ಕಡೆ ಮುಂದೆ ಹಾಗೆ ಹೋದರೆ ನೋಡಿ, ಆ ಕಡೆ ಮುಂದೆ ಮಕ್ಕಳು ಆಟ ಆಡೋ ಪಾರ್ಕ್ ಇದೆ. ಸೊ ನನ್ನ ಮಕ್ಕಳು ನನ್ನನ್ನು ಬಿಟ್ಬಿಟ್ಟು ಪಾರ್ಕ್ ಹತ್ರ ಹೋಗಿದ್ದಾರೆ. ಅಲ್ಲಿ ನಾನು ಈ ಕಡೆ ವ್ಯೂ ಪಾಯಿಂಟ್ ಹತ್ರ ಬರ್ತಾಯಿದ್ದೀನಿ, ಮೇಲೆ ಹತ್ಕೊಂಡು. ಒಂದಿಷ್ಟು ಜನ ಎಲ್ಲ ಕೆಳಗಡೆ ಇದ್ದಾರೆ, ಅಂದರೆ ಅವರೆಲ್ಲ ಸ್ಲೋಲಿ ಬರ್ತಿದ್ದಾರೆ. ನಾನು ನಮ್ಮ ಮಾಮನ ಜೊತೆ ಬೇಗ ಇಲ್ಲಿ ಈ ಕಡೆ ವ್ಯೂ ಪಾಯಿಂಟಿಗೆ ಹೋಗಿ ನೋಡಬೇಕು ಹೇಗಿದೆ ಅಂತ ಹೇಳಿ ನಾನು ಹತ್ತುತ್ತಾ ಇದ್ದೀನಿ. ಹಾಗೆ ಕೆಳಗಡೆ ಬಂದರೆ ನೋಡಿ, ಎಷ್ಟೊಂದು ಜನ ಬರ್ತಾಯಿದ್ದಾರೆ, ಆ ಕಡೆ ಎಲ್ಲ ಇದ್ದಾರೆ. ಎಲ್ಲ ಮುಗಿಸ್ಕೊಂಡು ಹಿಂಗೆ ವಾಪಸ್ ಹೋಗ್ತಾ ಇದ್ದಾರೆ ಆಲ್ರೆಡಿ ಬಂದುಬಿಟ್ಟು. ಸೊ ಅವ್ರನ್ನೂ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಅವ್ರು ಯಾರು ನನಗೆ ಗೊತ್ತಿಲ್ಲ. ನೋಡಿ, ಇಲ್ಲಿ ಮೇಲೆ ಹತ್ತೋದಕ್ಕೆ ಸ್ಟೈಕೇಸ್ ಇದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಲ್ಲೇ ನಿಂತ್ಬಿಟ್ಟು ನೋಡಿ, ಸುತ್ತಲೂ ಕವರ್ ಮಾಡ್ತಾ ಇದ್ದೀನಿ, ಎಷ್ಟಾಗುತ್ತೋ ಅಷ್ಟು. ಕಾಣಿಸ್ತಿದೆಯಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಮೇಲಿಂದ ಕೆಳಗಡೆನೂ ಹೋಗ್ತಾ ಇದ್ದಾರೆ. ಹಾಗೆ ಹೋಗ್ತಾ ಇನ್ನೂ ಮುಂದೆ ಹೋದರೆ ನೋಡಿ, ಈ ಥರ ಕಾಣುತ್ತೆ. ಇನ್ನು ನಾನು ಫುಲ್ ಹೋಗಿಲ್ಲ, ರೀಚ್ ಆಗಿಲ್ಲ ವ್ಯೂ ಪಾಯಿಂಟಿಗೆ. ಇನ್ನೂ ಅಲ್ಲೇ ನಿಂತಿದ್ದೀನಿ. ಇನ್ನೂ ಸ್ವಲ್ಪ ಮೇಲೆ ಹೋಗಿ ಇನ್ನೂ ಹೋಗಬೇಕು. ನೋಡಿ, ಇನ್ನೂ ಅಷ್ಟಿದೆ ಹೋಗೋದಕ್ಕೆ. ಕಾಣಿಸ್ತಿದೆಯಾ ನೋಡಿ ಹೇಗಿದೆ ಅಂತ? ವಾಹ್, ತುಂಬ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಇದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಸಿಕ್ಕಾಬಟ್ಟೆ ಗಾಳಿ ಅಂದರೆ ಗಾಳಿ. ಇಲ್ಲಿ ನಿಂತ್ಕೊಳ್ಳೋದಕ್ಕೂ ಮಾತಾಡೋದಕ್ಕೂ ಆಗ್ತಾಯಿಲ್ಲ. ಕೂದಲೆಲ್ಲ ಅಂತೂ ಇಟ್ಕೊಂಡ್ರೂ ಸಾಕಾಗ್ತಿಲ್ಲ, ಹಂಗೆ ಹಾರಾಡ್ತಾ ಇದೆ. ಎಷ್ಟು ಕೋಲ್ಡ್ ಇದೆ ಅಂದರೆ ಸಿಕ್ಕಾಬಟ್ಟೆ ಕೋಲ್ಡ್ ಇದೆ. ನೋಡಿ, ಅಲ್ಲಿ ನಾನು ಝೂಮ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅಲ್ಲಿ ನಿಮಗೆ ಕಾಣಿಸ್ತಿದೆಯಾ, ಒಂದು ಸ್ವಲ್ಪ ನೀರು ಕಾಣಿಸ್ತಿದೆ. ಅದು ಬಂದುಬಿಟ್ಟು ಭದ್ರಾ ಡ್ಯಾಮ್ ಅಂತೆ. ಸೊ ಇಲ್ಲಿಂದ ಆ ಭದ್ರಾ ಡ್ಯಾಮ್ ಕಾಣುತ್ತೆ ಅಂದಿದ್ದಕ್ಕೆ ನಾನು ವ್ಯೂ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಎಷ್ಟು ಗಾಳಿ ಇದೆ, ಕಾಣಿಸ್ತಿದೆಯಾ? ಅಲ್ಲಿ ನೋಡಿ, ಅಲ್ಲಿ ದೂರದಲ್ಲಿ ಬರ್ತಿದ್ದಾರೆ ನನ್ನ ಕಸಿನ್ಸ್ ಎಲ್ಲ. ಅವರೆಲ್ಲ ಬರ್ತಾ ಇದ್ದಾರೆ ನೋಡಿ, ಬಂದರು ನೋಡಿ ಇಬ್ಬರು. ಇನ್ನೊಂದಿಷ್ಟು ಜನ ಬರ್ತಾ ಇದ್ದಾರೆ. ಸೊ ನಮ್ಮಿಂದ ಇವರಿಬ್ಬರು ಬಂದಿದ್ದಾರೆ. ನೋಡೋಕ್ಕೂ ಆಗ್ತಾಯಿಲ್ಲ ನೋಡಿ, ಕಣ್ಣೊಳಗೆಲ್ಲ ಕೂದಲು ಹೋಗ್ತಾ ಇದೆ. ಅಷ್ಟು ಗಾಳಿ ಇದೆ, ಎಷ್ಟು ಚಳಿ ಇದೆ ಅಂದರೆ ಮಾತಾಡೋಕ್ಕೂ ಆಗ್ತಾಯಿಲ್ಲ. ಬಾಯೆಲ್ಲ ನಡುಗ್ತಾ ಇದೆ. ನೋಡಿ ಹೇಗೆ ಕವರ್ ಮಾಡ್ಕೊಂಡು ಬರ್ತಿದ್ದಾರೆ ಎಲ್ಲರೂ ಅಂತ. ಇವಳು ನಮ್ಮ ಅಕ್ಕ ಮನೋಹರಿ ಅಂತ ಹೇಳಿ. ನೋಡಿ, ಒಂದಿಷ್ಟು ಜನ ಮೇಲೆ ಹೋಗ್ತಿದ್ದಾರೆ. ಹಾಗೆ ಎಲ್ಲ ಮುಗಿಸ್ಕೊಂಡು ಕೆಳಗೆ ಬಂದು ಇಲ್ಲಿ ಇರೋ ವೆದರು ಇದನ್ನೆಲ್ಲ ನೋಡಿ ನಮಗಂತೂ ಭಾಳನೇ ಖುಷಿ ಆಯಿತು. ಹಾಗೆ ನನ್ನ ಮಕ್ಕಳಂತೂ ಕೈಗೆ ಸಿಗ್ತಿರ್ಲಿಲ್ಲ. ಅವ್ರನ್ನೆಲ್ಲ ಹಿಡ್ಕೊಂಡು ಏನಾದರೂ ಆಟ ಆಡಬೇಕು ಅಂದ್ಕೊಂಡಾಗ ಇದು ನೆನಪಾಯಿತು. ಸೊ ಅದಕ್ಕೇ ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದು ಆಟ ಆಡೋಣ ಅಂತೇಳಿ ಈ ರೀತಿ ಮಾಡಿದ್ದೀನಿ. ಅಂದರೆ ನಾನು ಮತ್ತು ನನ್ನ ಕಸಿನ್ಸು ಸಿಸ್ಟರ್ಸು ಎಲ್ಲ ಸೇರಿ ಮಕ್ಕಳ ಜೊತೆ ನಾವು ಆಡಿರೋದು. ನೋಡಿ, ಇದನ್ನು ಆಡಿದ ಮೇಲಂತೂ ಎಲ್ಲರೂ ತುಂಬ ಖುಷಿಪಟ್ಟರು. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಈ ಥರ ಆಟ ಆಡಿದ್ದು ಮತ್ತು ಇವತ್ತೇ ಹೀಗೆ ಆಡಿದ್ದು ಅಂತ ಹೇಳಿ ನಮಗೂ ಅಷ್ಟೇ ಭಾಳ ಖುಷಿ ಆಯಿತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನೋಡಿ, ಅಲ್ಲಿ ಮುಂದೆ ಇದ್ದಾಳಲ್ಲ ಅವಳು ನನ್ನ ಮಗಳು. ಎರಡನೋಳು ಬಂದುಬಿಟ್ಟು ನಮ್ಮ ಅಕ್ಕನ ಮಗಳು. ಎಲ್ಲ ಕಸಿನ್ಸು ಸಿಸ್ಟರ್ಸೇ ಇದ್ದಾರೆ. ಮಿಕ್ಕಿದವರೆಲ್ಲ ಜೆಂಟ್ಸ್ ಎಲ್ಲ ಆ ಕಡೆ ಇದ್ದಾರೆ. ಅವ್ರು ಯಾರೂ ಬರಲಿಲ್ಲ, ಕರೆದ್ರೂ ನೀವೇನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಇದು ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಅದರಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂದರೆ, ನನ್ನ ಮಗನ ನಾನು ನಮ್ಮ ಅಮ್ಮನ ಜೊತೆ ನಿಲ್ಲಿಸಿದ್ದೆ. ಅವನು ಕೂಡ ನಮ್ಮನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾನೆ. ನೋಡಿ ಕಾಣಿಸ್ತಿದ್ದಾನ, ಫುಲ್ ಹಿಂದೆ ಇದ್ದಾನೆ. ನಮ್ಗೆ ಗೊತ್ತೇ ಆಗಿಲ್ಲ ಅವನು ಕೂಡ ಬಂದಿದ್ದಾನೆ ಅಂತ ಹೇಳಿಬಿಟ್ಟು. ನಾನು ಯಾಕೆ ಸುಮ್ಮನೆ ನಿಂತ್ಕೊಳ್ಳಿ, ನಾನು ಹೋಗೋಣ ಅಂತ ಹೇಳಿ ನಮ್ಮಿಂದನೇ ಬಂದಿದ್ದಾನೆ ಅವನು. ನೋಡಿ, ನಾವೆಲ್ಲ ಮುಂದೆ ಹೋದ್ಮೇಲೆ ಕಾಣಿಸ್ತಾನೆ ಆ್ಯಕ್ಚುಲಿ ಅವನು ಫಸ್ಟಿಗೆಲ್ಲ ಕರೆದ್ರೆ ಬರಲಿಲ್ಲ. ಇವಾಗ ನೋಡಿ
ಅವನೇ ಬಂದಿದ್ದಾನೆ ನೋಡಿ, ಕಾಣಿಸ್ತಿದೆಯಾ? ಎಲ್ಲರೂ ಫುಲ್ ಸುಸ್ತಾಗಿಬಿಟ್ರು ಪಾಪ, ಅವರೆಲ್ಲ ಇಷ್ಟೊಂದು ಓಡೇ ಇರಲಿಲ್ಲ. ಹಾಗಾಗಿ ಎಷ್ಟೋ ವರ್ಷಗಳಾದಮೇಲೆ ಈ ರೀತಿ ಓಡಿದ್ದಾರೆ. ಸೊ ಭಾಳನೇ ಟಯರ್ಡ್ ಆದರು. ಇದು ಒಂದು 5 ಮಿನಿಟ್ಸ್ ಕೂತ್ಕೊಂಡು ಸುಧಾರಿಸ್ಕೊಂಡಿದ್ದಾರೆ. ನೋಡಿ ಬಂದ ನಮ್ಮ ರಾಜ್ಕುಮಾರ, ಕಾಣಿಸ್ತಾ? ಎಷ್ಟು ಖುಷಿಯಾಗಿದೆ ನೋಡಿ. ಅಲ್ಲಿಂದ ನೆಕ್ಸ್ಟ್ ಫೋಟೋಶೂಟ್ ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಇರೋ ವ್ಯೂಯಲ್ಲಿ ಒಂದು ಫೋಟೋ. ಓಕೆ, ನೆಕ್ಸ್ಟ್ ನಾವು ಬಂದಿದ್ದು ಕಲತಿಗಿರಿ ನೋಡಿ, ದೇವಸ್ಥಾನದ ಹತ್ರನೇ. ಅಲ್ಲೇ ಸ್ವಲ್ಪ ಮೇಲ್ಗಡೆ ಹೋಗಿಬಿಟ್ಟು, ಮಕ್ಕಳನ್ನೆಲ್ಲ ತುಂಬ ಮೇಲೆ ಕರ್ಕೊಂಡು ಹೋಗೋದಕ್ಕಾಗಲ್ವಲ್ಲ, ಸೊ ಸ್ವಲ್ಪ ಅಲ್ಲೇ ಹತ್ಬಿಟ್ಟು ಆಟ ಆಡಿಸ್ತಾ ಇದ್ದೀವಿ ನೋಡಿ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ನಮ್ಮ ಅಕ್ಕ ಅಂತೂ ಬಾವ ಬಂದರೋ ಅಂತ ಸಾಂಗ್ ಹೇಳ್ತಿದ್ದಾಳೆ. ಓಕೆ, ನಾನಂತೂ ಲಿಟ್ರಲಿ ತುಂಬಾ ಎಂಜಾಯ್ ಮಾಡಿದೆ. ಅವರೆಲ್ಲ ತುಂಬ ಖುಷಿ ಪಡ್ತಿದ್ದಾರೆ ನೋಡಿ. ನಾನು ಹೋಗಿಲ್ಲ ಅಲ್ಲೆಲ್ಲ ನೆನೆಯೋದಕ್ಕೆ, ಅವ್ರುಗಳು ಮಾತ್ರ ಹೋಗಿದ್ದಾರೆ. ಯಾಕೆಂದರೆ ತುಂಬಾ ಕೋಲ್ಡ್ ಇತ್ತು ಅದು ವಾಟರು, ಮತ್ತು ಶೀತ ಬಂದರೆ ಅಂತೇಳಿ ನಾನು ಹೋಗಲಿಲ್ಲ. ನಾನು ಬರೀ ಶೂಟ್ ಮಾಡ್ತಾಯಿದ್ದೆ ನೋಡಿ. ಅಲ್ಲಿಂದ ನೆಕ್ಸ್ಟ್ ಬಂದರೆ ಇವತ್ತು ನನ್ನ ಬರ್ಡೇ ಇತ್ತು. ಸೊ ಅದಕ್ಕೆ ಪಿಕ್ನಿಕ್ ಹೋಗಿದ್ದು ಪ್ಲ್ಯಾನ್ ಮಾಡಿಬಿಟ್ಟು, ಅಲ್ಲೆಲ್ಲೂ ಕೇಕ್ ಕಟ್ ಮಾಡ್ಸೋಕ್ಕಾಗಲಿಲ್ಲ ಅಂದ್ಬಿಟ್ಟು ಮನೆಗೆ ಬಂದು ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ತಿನ್ನಿಸಿ ನನ್ನ ದಿನನ ತುಂಬ ಮೆಮೊರೇಬಲ್ ಆಗಿ ಮಾಡಿದರು. ಸೊ ಇಷ್ಟು ಹೇಳ್ತಾ ಈ ಒಂದು ಎಪಿಸೋಡನ್ನ ನಾನು ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.